ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಆರಾಮಿದ್ದೀವಿ ನೋಡಿರಿ. ಇವತ್ತು ಬಸವ ಜಯಂತಿ ಹಬ್ಬ ನೋಡಿರಿ. ಇವತ್ತು ಏನು ಮಾಡ್ಲತ್ತೀನಿ ಅಂಥೇಳಿ ತೋರಿಸ್ತೀನಿ. ಸಜ್ಜಕ್ಕೆ ಹೋಳಿಗೆ ಮಾಡಮಂಥೇಳಿ ಸಜ್ಜಕ್ಕೆ ಹೋಳಿಗೆ ಮಾಡ್ಲತ್ತೀನಿ. ನೀರು ಕಾಸಿಟ್ಟು ಬೆಲ್ಲ ಹಾಕ್ಲತ್ತೀನಿ ನೋಡಿರಿ. ಸೇಮ್ ಉಪ್ಪಿಟ್ಟಿಗೆ ಹಂಗೆ ಹಾಕ್ತಾರೆ, ಹಂಗೆ ಒಂದಕ್ಕೆ ಒಂದು ಗ್ಲಾಸ್ ರವೆ ತೊಗೊಂಡ್ರೆ 2 ಗ್ಲಾಸ್ ನೀರು. ಚಲೋ ನೀರು ಹೊಳೆತನ ಕುದಿಸ್ಬೇಕು. ನೀರು ಬೆಲ್ಲನೂ ಕರಗ್ತದೆ ಅಷ್ಟೊತ್ತನ. ಸೋಪನ್ನ ಹಾಕಿಬಿಡ್ತೀನಿ. ಈಗ ನೋಡ್ರಿ ಕುದಿಲತ್ತದೆಲ್ಲ ಚೆಂದಾಗಿ. ಬೆಲ್ಲ ಎಲ್ಲ ಕರಗಿ ಹೋಗ್ಯದ. ಈಗ ರವೆ ಹಾಕ್ತೀನಿ. ರವೆ ಹಾಕಿ ಒಂದು ಸ್ವಲ್ಪ 2-3 ನಿಮಿಷ ಹಾಗೆ ತಿರುಗಬೇಕು. ಕುದಿಸಿದ್ರೆ ಆಯಿತು, ನಮ್ಮ ಸಜ್ಜಕ್ಕೆ ರೆಡಿಯಾಗಿರ್ತದೆ. ಈಗ ನೋಡಿರಿ ಸಜ್ಜಕ್ಕೆ ರೆಡಿ ಆಯಿತು ನೋಡ್ರಿ. ಈಗ ಹೋಳಿಗೆ ಮಾಡ್ಲಿಕ್ಕೆ ಒಂದು ಸ್ವಲ್ಪ ತಣ್ಣಗೆ ಆಡ್ಲಿಕ್ಕೆ ಇಟ್ಟರೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಅವ ಮಾಡ್ಲಿಕ್ಕೆ ಬರ್ತದೆ ಕರೆಕ್ಟಾಗಿ. ತಣ್ಣಗೆ ಆಲತ್ತಂದ್ರೆ ಹಂಗೆ ಗಟ್ಟಿನ ಆಗ್ತದೆ, ಕರೆಕ್ಟ್ ಇರ್ತದೆ ಹದ. ಹಂಗಂದು ಇಷ್ಟಕ್ಕೆ ಬಂದ್ ಮಾಡೀನಿ. ಈಗ ಈಗ ನೋಡ್ರಿ, ಈಗ ಹಿಟ್ಟನ್ನು ನಾದಿಟ್ಟಿನಿ. ಹೋಳಿಗೆ ರೆಡಿ ಆಲತ್ತ ನೋಡ್ರಿ. ಈಗ ಹೋಳಿಗೆ ಮಾಡ್ಲತ್ತೀನಿ. ಇನ್ನು ದೊಡ್ಡವನ್ನ ಆಗ್ತಾವ ಹೋಳಿಗೆ. ನಾನು ಸಣ್ಣದು ಇರಲಿ ಅಂಥೇಳಿ ಮಕ್ಕಳು ಒಂದೊಂದು ತೊಗೊಂಡು ತಿಂತಾರೆ, ದೊಡ್ಡವು ಆದ್ರೆ ಒಲ್ಲ ಅಂತಾರೆ ಅಂಥೇಳಿ ಸಣ್ಣ ಸಣ್ಣ ಮಾಡ್ಲತ್ತೀನಿ. ಸೇಮ್ ಬ್ಯಾಳೆ ಹೋಳಿಗೆ ಹೆಂಗೆ ತುಂಬ್ಕೋತಾರೆ ಅದೇ ಟೈಪು ಉಳ್ಳಿ ತುಂಬ್ಕೋಬೇಕು. ಸಜ್ಜಕ್ಕೆ ತುಂಬ್ಕೊಂಡು ಆ ಟೈಪು ಉಳ್ಳಿ ಮಾಡ್ಬೇಕು ನೋಡಿರಿ. ನೋಡಿರಿ, ಬೇಳೆ ಹೋಳಿಗೆ ಹೆಂಗೆ ಮಾಡ್ತಾರೆ ಹಂಗೆ ತುಂಬ್ಕೊಂಡು ಉಳ್ಳಿ ಮಾಡಬೇಕು. ಲಟ್ಟಿಸೋದನ್ನ ಅಷ್ಟೇ, ಒಂದು ಸ್ವಲ್ಪ ಹಾರ್ಡ್ ಇರ್ತದೆ, ಅದು ಸ್ಮೂತ್ ಇರ್ತದೆ ಎಲ್ಲ. ಹೂರಣು ಹಿಟ್ಟು ಎಲ್ಲ ಇದು ಒಂದು ಸ್ವಲ್ಪ ಗಟ್ಟಿ ಇರ್ತದೆ. ಹೋಳಿಗೆ ಮಾತ್ರ ಮೆತ್ತಗಾಗ್ತಾವೆ. ಹೋಳಿಗೆ ಏನು ಹೇಳಕ್ಕೆ ಬರಲ್ಲ, ಸ್ಮೂತಾಗಿ ಆಗ್ತಾವೆ ಹೋಳಿಗೆನೂ. ಸಜ್ಜಕ್ಕೆ ಹೋಳಿಗೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೊಸಬರು ಯಾರು ನೋಡ್ತೀರಂದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ರಿ. ಹಂಗೆ ಈಗ ನೋಡ್ರಿ ಮಸ್ತನೇ ಹೊಂಟ. ಮನೆಯಿಂದೆಲ್ಲ ಕೆಲಸ ಮಾಡಿ, ಮನೆಯೆಲ್ಲ ಒರೆಸಿ ಮಾಡಿ, ಪೂಜೆ ಮಾಡಿ, ಅನ್ನ ಸಾರು ಮಾಡಿ, ಚಪಾತಿ ಮಾಡಿ ಹೋಳಿಗೆ ಮಾಡ್ಲತ್ತೀನಿ. ಮತ್ತೊಂದು ಪಲ್ಯನೂ ಮಾಡಿದೆ. ಹಂಗೆ ಚಪಾತಿ ಮಾಡೀನಿ. ಹಂಗೆ ಮಕ್ಕಳೆಲ್ಲ ತಿಂತಾರೆ ಅಂಥೇಳಿ ಲಾಸ್ಟಿಗೆ ಹೋಳಿಗೆ ಮಾಡತ್ತೀನಿ. ನಾ ಸಣ್ಣ ಮಾಡ್ಲತ್ತೀನಿ ಕಡೆಯಿಂದ ಪೇಪರ್ ತೆಗೆದು ಹಾಕ್ಲತ್ತೀನಿ ನೋಡ್ರಿ. ಇದ್ರ ಪೇಪರೆಲ್ಲ ಸುಡ್ತದೆ. ಇದು ಎಷ್ಟು ಉಳ್ದದ, ಆಲ್ಮೋಸ್ಟ್ 1.5 ಗ್ಲಾಸಿಂದ ಮಾಡಿದ್ದೇನೆ ಸಜ್ಜಕ್ಕೆ ಹೋಳಿಗೆ. ಇಲ್ಲಿ ನೋಡ್ರಿ, ಈಗ ಊಟ ಮಾಡ್ಲತ್ತೀನಿ. ಹೋಳಿಗೆ ಊಟ ಮಾಡೀನಿ. ಆವಾಗ ವೀಡಿಯೋ ಮಾಡಿದ್ದೆ, ಅದು ಯಾಕೋ ಕ್ಲಿಪ್ ಹೋಗೋದಿಲ್ಲ. ಹಂಗಂದೆ ಅನ್ನ ಸಾರು ಊಟ ಮಾಡೋದು ಅಷ್ಟೇ ಬಂದದೀಗ. ಮತ್ತು ಅಂಬೇಡ್ಕರ್ ಜಯಂತಿ ದಿವಸನೂ ಒಂದು ಸ್ವಲ್ಪ ಮೆರವಣಿಗೆದಾಗ ಹೋಗಿಂದು ಒಂದೆರಡು ಕ್ಲಿಪ್ ಇದ್ದವು ಹಾಕಿನಿ. ನೋಡಿರಿ, ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್. ನೋಡ್ರಿ ಮೆರವಣಿಗೆದಾಗ ಹೊಂಟೀವಿ. ವಿಡಿಯೋ ಸ್ವಲ್ಪ ಸರಿಯಾಗಿ ಬಂದಿಲ್ಲ, ಮೊಬೈಲ ಎಲ್ಲ ಅಷ್ಟು ಜನದಾಗ ಹಿಡಿಲಕ್ಕಾಗಿಲ್ಲ. ಹಂಗಂದು ನೋಡ್ರಿ ಎಲ್ಲ ಹೆಣ್ಮಕ್ಳೆಲ್ಲ ಹೊಂಟಾರ. ಎಲ್ಲರೂ ಕಲಿತು ಆಲ್ಮೋಸ್ಟ್ 7 ಗಂಟೆ ಆಗಿತ್ತು. ಆವಾಗ ಮೆರವಣಿಗೆ ಸ್ಟಾರ್ಟ್ ಆಗಿತ್ತು. ಇಲ್ಲಿ ಬಂದು ಅಂಬೇಡ್ಕರ್ ಸ್ಟ್ಯಾಚು ಬಲ್ಲಿ ಒಂದು ಸ್ವಲ್ಪ ಫೋಟೋ ಅದೆಲ್ಲ ಇಳಿಸ್ಕೊಂಡೆವು. ಚೌಕಿನ ಬಲ್ಲಿ ಬಂದು ಫೋಟೋ ಅದು ಇಳಿಸ್ಕೊಂಡು ಮನೆಗೆ ರಾತ್ರಿ 11 ಗಂಟೆಗಿತ್ತು ನೋಡ್ರಿ ಮನೆಗೆ ಹೋದೆವು. ಈಗ ಫುಲ್ ಡೆಕೋರೇಷನ್ ಅದು ಹಿಂಗೆ ಮಾಡ್ಯಾರ. ಆ ಲೈಟ್ಸ್ಗಳು ಇದನ್ನ ಸಲುವಾಗಿ ಎಲ್ಲ ಮುಖ ಅದು ಚಲೋ ಬಂದಿಲ್ಲ, ನೀಲಿ ಆಗ್ಯದಲ್ಲ.